ಮಿತ್ರರೇ, ನಾನು ಇಂದು ನಿಮಗಾಗಿ ಶಿವನ ಸಂದೇಶವನ್ನು ತಂದಿದ್ದೇನೆ. ನಿಮ್ಮ ಜೀವನ ಶತ್ರುಗಳಿಂದ ಆವೃತವಾಗಿದೆ. ಶತ್ರುಗಳು ಬೆಂಬಿಡದೆ ಅತೀವವಾಗಿ ನಿಮ್ಮನ್ನು ಕಾಡುತ್ತಿದ್ದಾರೆಂದರೆ ನೀವು ದತ್ತೂರವನ್ನು ತೆಗೆದುಕೊಳ್ಳಿ. ದತ್ತೂರವನ್ನು ತೆಗೆದುಕೊಂಡು ಶಿವನ ಮಂದಿರಕ್ಕೆ ಹೋಗಿ ಶಿವನಿಗೆ ಅಭಿಷೇಕವನ್ನು ಮಾಡಿದ ನಂತರ ವಿಭೂತಿ ಅರ್ಪಿಸಿ ದತ್ತೂರವನ್ನು ಶಿವಲಿಂಗಕ್ಕೆ ಅರ್ಪಿಸಿ ನೀವು ಶಿವನಲ್ಲಿ ಕೇಳಿಕೊಳ್ಳಿ, ನನ್ನ ಜೀವನದಿಂದ ಶತ್ರುಗಳಿಗೆ ಮುಕ್ತಿ ಕೊಡು, ಶತ್ರುಗಳ ಕಾಟದಿಂದ ನನ್ನನ್ನು ಕಾಪಾಡು ಭೋಲೆನಾಥ ಎಂದು ನೀವು ಶಿವನಿಗೆ ಬೇಡಿಕೊಳ್ಳಿ. ನಂತರ ಶಿವಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯವನ್ನು 11 ಬಾರಿ ಹೇಳಿ. ಇದನ್ನು ಪ್ರತಿದಿನ ಮಾಡಿ. ಶತ್ರುಗಳು ಕೂಡ ಮಿತ್ರರಾಗುವರು, ಇಲ್ಲವೇ ಶತ್ರುಗಳು ನಿರ್ನಾಮವಾಗುವರು. ಶತ್ರುಗಳು ನಿಮ್ಮ ಜೀವನದಿಂದ ತೊಲಗಿ ಹೋಗುವರು. ಆದ್ದರಿಂದ ನೀವು ಶತ್ರು ಕಾಟದಿಂದ ನೀವು ಮುಕ್ತಿ ಆಗಬೇಕು ಅಂತೇಳಿದ್ರೆ ಈ ಒಂದು ದತ್ತೂರವನ್ನು ಶಿವನಿಗೆ ಅರ್ಪಿಸಿ. ದತ್ತೂರ ಏಕೆ ಶಿವನಿಗೆ ಅರ್ಪಿಸಬೇಕು ಎಂದರೆ, ದತ್ತೂರದಲ್ಲಿ ಇರುವಂತಹ ಮುಳ್ಳುಗಳು ನಿಮ್ಮ ಕಷ್ಟಗಳು. ಆ ಒಂದು ಕಷ್ಟಗಳು, ನೀವು ಕಷ್ಟಗಳನ್ನೆಲ್ಲವನ್ನು ಶಿವನಿಗೆ ಅರ್ಪಿಸುತ್ತಿದ್ದೀರಾ. ಶಿವನು ಆ ಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡುತ್ತಾನೆ. ಇದು ಪಾರ್ವತಿಗೆ ಶಿವನು ಹೇಳಿದ ಒಂದು ಮಾತು. ಪಾರ್ವತಿಯು ಜನರ ಸಂಕಷ್ಟಗಳನ್ನು ಯಾವ ರೀತಿ ನಿವಾರಿಸುವುದು, ಜನರು ಇಷ್ಟೆಲ್ಲ ಕಷ್ಟ ಅನುಭವಿಸುತ್ತಿದ್ದಾರೆ, ಶತ್ರುಗಳ ಕಾಟ, ಕಷ್ಟಗಳಿಂದ ಬಳಲುತ್ತಿದ್ದಾರೆ, ಅವರಿಗೆ ಈ ಒಂದು ಕಷ್ಟಗಳಿಂದ, ಶತ್ರುಗಳಿಂದ ನೀನು ಪರಿಹಾರ ಕೊಡು ಪ್ರಭು ಎಂದು ಶಿವನಲ್ಲಿ ಕೇಳಿದಾಗ ಶಿವನು ಈ ಒಂದು ಉಪಾಯವನ್ನು ಹೇಳುತ್ತಾನೆ. ಈ ತ್ರಿಶೂಲದಂತಹ ದತ್ತೂರ ಕಾಯಿಯನ್ನು ನನಗೆ ಯಾರು ಅರ್ಪಿಸುತ್ತಾರೋ ಅವರಿಗೆ ನಾನು ಶತ್ರುಗಳಿಂದ ಮತ್ತು ಕಷ್ಟಗಳಿಂದ ನಾನು ಮುಕ್ತಿ ಕೊಡುತ್ತೇನೆ ಎಂದು ಒಂದು ಮಾತನ್ನು ಸತಿಯೊಡನೆ ಅಂದರೆ ತಾಯಿ ಪಾರ್ವತಿಯೊಡನೆ ಹೇಳಿದ್ದಾನೆ. ಆದ್ದರಿಂದ ಶಿವನು ತನ್ನ ಒಂದು ಮಾತನ್ನು ಯಾವುದೇ ಕಾರಣಕ್ಕೂ ಉಳಿಸಿಕೊಳ್ಳದೆ ಇರುವುದಿಲ್ಲ. ಆದ್ದರಿಂದ ಶಿವನು ತನ್ನ ಮಾತನ್ನು ಉಳಿಸಿಯೇ ಕೊಳ್ಳುತ್ತಾನೆ. ಆದ್ದರಿಂದ ನಿಮ್ಮ ಏನೇ ಕಷ್ಟ ಇದ್ದರೂ ಸಹಿ ಬಂದು ಶಿವನಲ್ಲಿ ಬೇಡಿಕೊಳ್ಳಿ, ನಿಮ್ಮ ದತ್ತೂರವನ್ನು ಅರ್ಪಿಸಿ ನಿಮ್ಮ ಕೋರಿಕೆಯನ್ನು ಕೇಳಿಕೊಳ್ಳಿ. ಖಂಡಿತ ನಮ್ಮ ಭೋಲೆನಾಥ ಮಹಾದೇವ ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತಾನೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲರಿಗೂ ಶುಭವಾಗಲಿ.